ವೀಕ್ಷಕರೇ, ಮಿಸ್ಟರಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವೆಂಬರ್ 14, 1995 ಬೀಜಿಂಗ್, ಚೈನಾದಲ್ಲಿ ಆ ತಿಂಗಳು ತುಂಬಾ ಚಳಿ ಇರುವ ತಿಂಗಳು ಆಗಿರೋದ್ರಿಂದ ಅವತ್ತು ರಾತ್ರಿ ಕೂಡ ತುಂಬಾ ಚಳಿ ಇತ್ತು. ಆವಾಗ ಯುಯಾಂಗ್ ಮಿನ್ ವಾನ್ ಅನ್ನುವ ಬಸ್ ಟರ್ಮಿನಲ್ನಲ್ಲಿ ಬಸ್ ನಂಬರ್ 375 ಅನ್ನುವ ಬಸ್ ಕ್ಸಿಯಾಂಗ್ ಶಾನ್ ಅಂದರೆ ಫ್ರಾಗ್ರೆಂಟ್ ಹಿಲ್ ಅನ್ನುವ ಸಿಟಿಗೆ ತನ್ನ ಲಾಸ್ಟ್ ಟ್ರಿಪ್ ಕಂಪ್ಲೀಟ್ ಮಾಡುವುದಕ್ಕಾಗಿ ರೆಡಿಯಾಗುತ್ತಿತ್ತು. ಆ ರೀತಿ ಬಸ್ ನಂಬರ್ 375 ಆ ಬಸ್ ಟರ್ಮಿನಲ್ನಿಂದ ಹೊರಡುವಾಗ ಆ ಬಸ್ನ ತುಂಬೆಲ್ಲ ಪ್ಯಾಸೆಂಜರ್ಸ್ಗಳು ಇದ್ದರು. ಆನಂತರ ಹತ್ತಿರ ಬಸ್ ಸ್ಟಾಪ್ಸ್ಗಳು ಬರುವಾಗ ಅದರಲ್ಲಿದ್ದವರು ಇಳಿಯಲು ಆರಂಭಿಸುತ್ತಾರೆ. ಇವಾಗ ಆ ಬಸ್ ತನ್ನ ಕೊನೆಯ ಸ್ಟಾಪ್ಗೆ ತೆರಳಲು ಇನ್ನೂ 7 ಸ್ಟಾಪ್ಗಳಿದೆ ಅನ್ನುವಾಗ ಇವಾಗ ಆ ಬಸ್ನಲ್ಲಿ ಯಾವ ಪ್ಯಾಸೆಂಜರ್ಸ್ಗಳು ಇಲ್ಲ. ಆ ಬಸ್ನಲ್ಲಿ ಬಸ್ನ ಡ್ರೈವರ್ ಅವರಿಗೆ 40 ವರ್ಷವಿರಬಹುದು ಮತ್ತು ಬಸ್ನ ಕಂಡಕ್ಟರ್ ಆಗಿ ಒಬ್ಬರು ಲೇಡಿ ಇದ್ದಾರೆ. ಅವರು ಇನ್ನೂ ಕಡಿಮೆ ಪ್ರಾಯದ ಮಹಿಳೆ. ಬಸ್ ನಂಬರ್ 375 ಲೋಕಲ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ನಿಂದ ಮ್ಯಾನೇಜ್ ಮಾಡಲ್ಪಟ್ಟಿತ್ತು. ಆ ಕಾಲದಲ್ಲಿ ಚೀನಾದಲ್ಲಿ ಪ್ಯಾಸೆಂಜರ್ಸ್ಗಳಿಗೆ ಟಿಕೆಟ್ ಕೊಡುವುದಕ್ಕಾಗಿ ಬಸ್ ಕಂಡಕ್ಟರನ್ನು ಎಲ್ಲ ಬಸ್ನಲ್ಲಿ ಇಟ್ಟಿದ್ದರು. ಆ ರೀತಿ ಅವತ್ತು ರಾತ್ರಿ ಡ್ರೈವರ್ ಹಾಗೂ ಆ ಬಸ್ ಕಂಡಕ್ಟರ್ ಇಬ್ಬರು ಬಸ್ನಲ್ಲಿ ಆ ದಾರಿಯಲ್ಲಿ ಹೋಗುತ್ತಿದ್ದಾಗ ಬಸ್ ನಂಬರ್ 375ಗೆ ಅವತ್ತು ಏನಾಯಿತು ಅನ್ನೋ ವಿಷಯ ಇವತ್ತಿಗೂ ಕೂಡ ಒಂದು ನಿಗೂಢವಾಗಿಯೇ ಉಳಿದಂತಹ ವಿಷಯವಾಗಿದೆ. ಅತಿ ಚಳಿಯಿಂದ ಕೂಡಿದ್ದ ಆ ರಾತ್ರಿ ಯಾರೂ ಇಲ್ಲದ ಆ ದಾರಿಯಲ್ಲಿ ಬಸ್ ನಂಬರ್ 375ನ ಡ್ರೈವರ್ ಹಾಗೂ ಆ ಮಹಿಳೆ ಕಂಡಕ್ಟರ್ ಇಬ್ಬರೇ ಹೋಗುತ್ತಿದ್ದಾರೆ. ಇವಾಗ ಒಂದು ಬಸ್ ಸ್ಟಾಪ್ನಲ್ಲಿ ಬಸ್ ಹೋಗಿ ನಿಲ್ಲುತ್ತೆ. ಅಲ್ಲಿ ಒಟ್ಟಾಗಿ 4 ಜನರು ಬಸ್ನ ಒಳಗೆ ಹತ್ತುತ್ತಾರೆ. ಒಬ್ಬರು 60 ವರ್ಷವಿರುವ ವಯಸ್ಸಾದ ಮಹಿಳೆ ಹಾಗೂ 20ರಿಂದ 25 ವರ್ಷವಿರುವ ಕಪಲ್ಸ್ ಹಾಗೂ 20 ವರ್ಷವಿರುವ ಹುಡುಗ ಅಂತ ಒಟ್ಟಾಗಿ 4 ಜನರು ಹತ್ತಿದ್ರು. ಇವಾಗ ಡ್ರೈವರ್ ಕಂಡಕ್ಟರ್ ಸೇರಿ ಒಟ್ಟಾಗಿ 6 ಜನರು ಆ ಬಸ್ನಲ್ಲಿದ್ದಾರೆ. ಆ ವಯಸ್ಸಾದ ಮಹಿಳೆ ಬಸ್ ಹತ್ತಿದ ತಕ್ಷಣ ಬಸ್ನ ಮಧ್ಯಭಾಗದ ಸೀಟ್ನಲ್ಲಿ ಕುಳಿತರು. ಅವರ ಮುಂದಿನ ಸೀಟ್ನಲ್ಲಿ 20 ವರ್ಷದ ಯುವಕ ಕುಳಿತುಕೊಳ್ಳುತ್ತಾರೆ. ಆ ಯಂಗ್ ಕಪಲ್ಸ್ ಡ್ರೈವರ್ನ ಸೀಟ್ನ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಇವಾಗ ಬಸ್ ನಂಬರ್ 375 ತನ್ನ ಕೊನೆಯ ಸ್ಟಾಪ್ಗೆ ತೆರಳಲು ಇನ್ನೂ 6 ಸ್ಟಾಪ್ಸ್ಗಳು ಬಾಕಿ ಇವೆ. ನಾನು ಮೊದಲೇ ಹೇಳಿದ ಹಾಗೆ ಇದೇನೇ ಈ ರೂಟ್ನ ಕೊನೆಯ ಬಸ್ ಆಗಿರುವುದರಿಂದ ಇವಾಗ ಸಮಯ ತುಂಬಾ ತಡರಾತ್ರಿ ಆಗಿತ್ತು. ಅದು ಅಲ್ಲದೆ ಹೊರಗೆ ತುಂಬಾ ಚಳಿ ಇದ್ದುದರಿಂದ ರೋಡ್ನಲ್ಲಿ ಮಂಜು ಆವರಿಸಿದ್ರಿಂದ ಹೊರಗೆ ರಸ್ತೆಯಲ್ಲಿ ಏನೂ ಕೂಡ ಕಾಣುತ್ತಿರಲಿಲ್ಲ. ಅದು ಅಲ್ಲದೆ ಬಸ್ನಲ್ಲಿ ತುಂಬಾ ಕಡಿಮೆ ಜನ ಇದ್ದದ್ರಿಂದ ಬಸ್ನ ಒಳಗೆಲ್ಲ ಸಂಪೂರ್ಣ ಮೌನದಿಂದ ಕೂಡಿತ್ತು. ಅದು ಅಲ್ಲದೆ ಬಸ್ ಇವಾಗ ಹೋಗುತ್ತಿರುವ ದಾರಿಯ ಸುತ್ತೆಲ್ಲ ದಟ್ಟವಾದ ಕಾಡು ಇದ್ದುದರಿಂದ ಬಸ್ ಇಂಜಿನ್ ಶಬ್ದ ಹೊರತುಪಡಿಸಿ ಯಾವ ಶಬ್ದವೂ ಕೇಳಿಸುತ್ತಿರಲಿಲ್ಲ. ಆ ರೀತಿ ಆ ಕಾಡಿನೊಳಗೆ ಆ ಬಸ್ ತೆರಳುತ್ತಿರುವಾಗ ಬಸ್ನ ಡ್ರೈವರ್, ಅಯ್ಯೋ ದೇವ್ರೆ, ಸಾಮಾನ್ಯವಾಗಿ ಈ ಸಮಯಕ್ಕೆ ಬೇರೆ ಯಾವ ಪ್ಯಾಸೆಂಜರ್ಸ್ಗಳು ಇರುವುದಿಲ್ಲ, ಆದರೆ ಯಾಕೆ ಇವತ್ತು ಇಷ್ಟು ಜನರಿದ್ದಾರೆ ಅಂತ, ಯಾಕೆ ಇವರು ಬಸ್ ಸ್ಟಾಪ್ನಲ್ಲಿ ನಿಲ್ಲುವುದನ್ನು ಬಿಟ್ಟು ನಡು ರಸ್ತೆಯಲ್ಲಿ ನಿಂತಿದ್ದಾರೆ ಅಂತ ಗೊಣಗಲು ಆರಂಭಿಸುತ್ತಾರೆ. ಅವರು ಗೊಣಗುವುದನ್ನು ನೋಡಿದ ಆ ಯಂಗ್ ಲೇಡಿ ಕಂಡಕ್ಟರ್ ಮುಂದೆ ರಸ್ತೆಯನ್ನು ನೋಡುತ್ತಾರೆ. 2 ಜನರು ಬಸ್ಸನ್ನು ಸ್ಟಾಪ್ ಮಾಡುತ್ತಿರುವುದನ್ನು ನೋಡುತ್ತಾರೆ. ಇದೇನೇ ಈ ರೂಟ್ನ ಕೊನೆಯ ಬಸ್ ಆಗಿರುವುದರಿಂದ ಆ ಬಸ್ನ ಡ್ರೈವರ್ ಬಸ್ಸನ್ನು ಸ್ಟಾಪ್ ಮಾಡಿದ್ರು. ಅದಕ್ಕೂ ಮುನ್ನ ಬೇಡ, ಬಸ್ ಸ್ಟಾಪ್ ಮಾಡುವುದು ಬೇಡ, ಅವರು ಕಳ್ಳರು ಆಗಿರಬಹುದು ಅಂತ ಯೋಚಿಸ್ತಾರೆ. ಆದರೆ ಒಳ್ಳೆಯ ರೀತಿಯಲ್ಲಿ ಯೋಚಿಸಿದ ಬಸ್ ಡ್ರೈವರ್ ಅವರ ಹತ್ತಿರ ಹೋಗಿ ಬಸ್ಸನ್ನು ನಿಲ್ಲಿಸುತ್ತಾರೆ. ಆ ಜಾಗದಲ್ಲಿ ತುಂಬಾ ಕತ್ತಲು ಆವರಿಸಿದ್ರಿಂದ ಬಸ್ನ ಒಳಗೆ ಹಾಗೂ ಹೊರಗೆ ಬೆಳಕೆ ಹೆಚ್ಚು ಇಲ್ಲದೇ ಇದ್ದುದರಿಂದ ಹೊರಗೆ ಸಂಪೂರ್ಣವಾಗಿ ಏನಿದೆ ಅಂತ ನೋಡಲು ಸಾಧ್ಯವಾಗಲಿಲ್ಲ. ಬಸ್ನ ಹಿಂದಿನ ಡೋರ್ನಿಂದ ಆ ವ್ಯಕ್ತಿಗಳು ಬಸ್ಸನ್ನು ಹತ್ತುತ್ತಾರೆ. ಅವರು ಬಸ್ಸನ್ನು ಹತ್ತಿದ ಮೇಲೆ ತಿಳಿಯುತ್ತೆ ಬಸ್ಸನ್ನು ಹತ್ತಿದ್ದು 2 ಅಲ್ಲ 3 ಅಂತ.
ಆ ಇಬ್ಬರು ಇನ್ನೊಬ್ಬರನ್ನ ಗಟ್ಟಿಯಾಗಿ ಹಿಡಿದುಕೊಂಡಂತೆ ಕಾಣುತ್ತಿತ್ತು. ಆ ಮೂವರು ಚೈನಾದಲ್ಲಿನ ತುಂಬಾನೇ ಹಳೆ ಕಾಲದ ಟ್ರೆಡಿಷನಲ್ ವಸ್ತ್ರವನ್ನು ಧರಿಸಿದ್ರು. ಆದುದರಿಂದ ಅವರ ಮುಖವನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ. ಹಾಗಿದ್ದರೂ ಅದರಲ್ಲಿ ಇಬ್ಬರ ಮುಖ ಮಾತ್ರ ತುಂಬಾನೇ ವಿಚಿತ್ರವಾಗಿತ್ತು. ಆ ರೀತಿ ಅವರು ಬಸ್ ಒಳಗೆ ಬಂದದುವೆ ಬಸ್ನ ಕೊನೆಯ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಇವಾಗ ಬಸ್ನಲ್ಲಿದ್ದ ಡ್ರೈವರ್ ಕಂಡಕ್ಟರನ್ನು ಹೊರತುಪಡಿಸಿ ಉಳಿದ 4 ಜನರು ಇವರನ್ನು ನೋಡಿ ಭಯಪಡಲು ಆರಂಭಿಸುತ್ತಾರೆ. ಇದನ್ನು ನೋಡಿ ಗಮನಿಸಿದ ಆ ಯಂಗ್ ಲೇಡಿ ಕಂಡಕ್ಟರ್ ಆ 4 ಜನರಿಗೂ ಯಾರು ಭಯಪಡಬೇಡಿ, ಈ ಕಾಡಿನ ಸುತ್ತ ಅನೇಕ ಶೂಟಿಂಗ್ಗಳು ನಡೆಯುತ್ತಿರುತ್ತದೆ. ಇವರು ಶೂಟಿಂಗ್ ಮುಗಿಸಿ ನೇರವಾಗಿ ಬಸ್ಸನ್ನು ಹತ್ತಿರಬಹುದು ಹಾಗೂ ಹೆಚ್ಚು ಕುಡಿದಿರಬಹುದು. ಆದ್ದರಿಂದ ಒಬ್ಬನನ್ನು ಇಬ್ಬರು ಹಿಡಿದುಕೊಂಡು ಬಸ್ಗೆ ಹತ್ತಿದ್ದಾರೆ. ಅವರು ಹಾಕಿರುವ ಉಡುಪುಗಳನ್ನು ನೋಡಿ ಅವರು ಅದನ್ನು ಬದಲಾಯಿಸುವುದಕ್ಕೂ ಕೂಡ ಅವರಿಗೆ ಸಮಯವಿಲ್ಲ ಅಂತ ಹೇಳುತ್ತಾರೆ. ಒಂದು ಬಸ್ ಕಂಡಕ್ಟರ್ ಆಗಿ ನಾನು ಅನೇಕರನ್ನ ಈ ರೀತಿ ನೋಡಿದ್ದೇನೆ, ಸೊ ಯಾರು ಭಯಪಡಬೇಡಿ ಅಂತ ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡ ಆ ಪ್ಯಾಸೆಂಜರ್ ಕೂಡ ಇವರು ಹೇಳೋದು ಸರಿಯಾಗಿಯೇ ಇದೆ, ನಮ್ಮ ಸಿಟಿಯಲ್ಲಿ ಅನೇಕ ಜನರು ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದಾರೆ, ಸೊ ಇವರು ಹೇಳಿದ ಹಾಗೇನೇ ಇರುತ್ತದೆ ಅಂತ ನಂಬುತ್ತಾರೆ. ಆದರೆ ಒಬ್ಬರನ್ನು ಹೊರತುಪಡಿಸಿ, ಅದು ಯಾರಂದರೆ ವಯಸ್ಸಾದ ಹೆಂಗಸು. ಆ ವಯಸ್ಸಾದ ಹೆಂಗಸು ತುಂಬಾ ಗಾಬರಿಗೊಳಗಾಗಿದ್ರು. ಅವಾಗವಾಗ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದ ಆ 3 ಜನರನ್ನು ಆಗಾಗ ನೋಡುತ್ತಿದ್ದರು. ಮುಂದಿನ ಸ್ಟಾಪ್ಗಳಲ್ಲಿ ಜನಗಳೇ ಇಲ್ಲದೆ ಇರುವುದರಿಂದ ಬಸ್ ಒಂದೇ ಸಮನೆ ನಿಲ್ಲದೆ ಹೋಗುತ್ತಿತ್ತು. ಇವಾಗ ಆ ಬಸ್ನಲ್ಲಿದ್ದ ಯಂಗ್ ಕಪಲ್ಸ್ ಅವರ ಸ್ಟಾಪ್ ಬಂದದುವೆ ಇಳಿಯುತ್ತಾರೆ. ಏನು ಅಂತಾನೆ ಗೊತ್ತಿಲ್ಲ. ಆ ಬಸ್ನಿಂದ ಇಳಿದ ತಕ್ಷಣ ಯಾವುದೋ ಪ್ರಾಣಾಪಾಯದಿಂದ ಪಾರಾದಂತೆ ವರ್ತಿಸುತ್ತಾರೆ. ಇವರನ್ನು ಕೆಳಗಿಳಿಸಿ ಹೋದ ಆ ಬಸ್ನಲ್ಲಿ ಬಸ್ನ ಡ್ರೈವರ್, ಲೇಡಿ ಕಂಡಕ್ಟರ್, ವಯಸ್ಸಾದ ಮಹಿಳೆ, ಅವರ ಮುಂಭಾಗದಲ್ಲಿ ಕುಳಿತುಕೊಂಡಿರುವ 20 ವರ್ಷದ ಹುಡುಗ ಹಾಗೂ ಬಸ್ನ ಕೊನೆಯ ಸೀಟ್ನಲ್ಲಿ ಕುಳಿತುಕೊಂಡಿರುವ ಆ 3 ಜನರು ಇವರೇನೇ ಇವಾಗ ಆ ಬಸ್ನಲ್ಲಿದ್ದಾರೆ. ಸಡನ್ನಾಗಿ ಆ ವಯಸ್ಸಾದ ಮಹಿಳೆ ಎದ್ದು ನಿಂತು ಮುಂದಿನ ಸೀಟ್ನಲ್ಲಿ ಕುಳಿತಿದ್ದ ಆ 20 ವರ್ಷದ ಹುಡುಗನನ್ನು ನೋಡಿ ಹುಚ್ಚು ಹಿಡಿದಂತೆ ವರ್ತಿಸಲು ಆರಂಭಿಸುತ್ತಾರೆ. ಬಸ್ಸನ್ನು ಹತ್ತಿದ ತಕ್ಷಣ ನನ್ನ ಪರ್ಸನ್ನು ತೆಗೆದಿದ್ಯಾ, ನನ್ನ ಪರ್ಸ್ ಕಾಣುತ್ತಿಲ್ಲ, ನೀನೇನೇ ತೆಗೆದುಕೊಂಡಿದ್ಯಾ, ಸುಮ್ಮನೆ ನನ್ನ ಪರ್ಸನ್ನು ವಾಪಸ್ಸು ಕೊಡು ಅಂತ ಹೇಳುತ್ತಾರೆ. ಆಶ್ಚರ್ಯಕ್ಕೊಳಗಾದ ಆ ಹುಡುಗ, ನಾನೇಗೆ ನಿಮ್ಮ ಪರ್ಸನ್ನು ತೆಗಿತೀನಿ, ನಿಮಗೇನಾದರೂ ಹುಚ್ಚು ಹಿಡಿದಿದ್ಯಾ ಅಂತ ಹೇಳುತ್ತಾನೆ. ಇದನ್ನು ನೋಡಿದ ಆ ಲೇಡಿ ಕಂಡಕ್ಟರ್ ಏನಾಯಿತು ಅಂತ ಕೇಳುತ್ತಾರೆ. ಅದಕ್ಕೆ ಆ ವಯಸ್ಸಾದ ಮಹಿಳೆ ಈತ ತನ್ನ ಪರ್ಸನ್ನು ಕಳವು ಮಾಡಿದ್ದಾನೆ ಅಂತ ಹೇಳುತ್ತಾರೆ. ಸಂದರ್ಭವನ್ನು ಅರ್ಥ ಮಾಡಿಕೊಂಡಂತಹ ಲೇಡಿ ಕಂಡಕ್ಟರ್, ನೋಡಿ ನಿಮ್ಮ ಪರ್ಸನ್ನು ಆತ ಖಂಡಿತವಾಗಿಯೂ ತೆಗೆಯುವುದಕ್ಕೆ ಸಾಧ್ಯವಿಲ್ಲ. ಇವರು ನಿಮ್ಮ ಮುಂದೆ ಇರುವಂತಹ ಸೀಟ್ನಲ್ಲಿ ಕುಳಿತಿದ್ದಾರೆ, ಅವರಿಗೆ ನಿಮ್ಮ ಪರ್ಸನ್ನು ತೆಗೆಯುವುದಕ್ಕೆ ಸಾಧ್ಯ, ನೀವೇ ಎಲ್ಲಾದರೂ ಮಿಸ್ ಮಾಡಿಕೊಂಡಿರಬಹುದು ಅಂತ ಸಮಾಧಾನ ಪಡಿಸುತ್ತಾರೆ. ಆದರೆ ಆ ಮಹಿಳೆ ಇಲ್ಲ, ಅವನೇ ತೆಗೆದಿದ್ದಾನೆ ಅಂತ ಜಗಳವಾಡಲು ಪ್ರಾರಂಭಿಸುತ್ತಾರೆ. ಅನಂತರ ಆ ಮಹಿಳೆ ಡ್ರೈವರ್ನ ಹತ್ತಿರ ಮುಂಬರುವ ಸ್ಟಾಪ್ನಲ್ಲಿ ಬಸ್ಸನ್ನು ನಿಲ್ಲಿಸಿ ಇವನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತೇನೆ, ಅಲ್ಲಿಗೆ ತೆರಳಿದ್ರೆ ತಿಳಿಯುತ್ತೆ ಇವನು ನನ್ನ ಪರ್ಸನ್ನು ತೆಗೆದಿದ್ದಾನೋ ಇಲ್ವಾ ಅಂತ ಹೇಳುತ್ತಾರೆ. ಆಗ ಆ ಯುವಕನು, ಹೌದಾ ಸರಿ, ನಾನು ಬರುತ್ತೇನೆ, ನನಗೆ ಯಾವ ಸಮಸ್ಯೆ ಇಲ್ಲ, ಯಾಕಂದರೆ ನಾನು ಆ ಪರ್ಸನ್ನು ತೆಗೆದಿಲ್ಲ ಅಂತ ಹೇಳುತ್ತಾರೆ. ಇವಾಗ ಬಸ್ ಮುಂದಿನ ಸ್ಟಾಪ್ನಲ್ಲಿ ನಿಲ್ಲುತ್ತೆ. ಬಸ್ನ ಡೋರ್ ಓಪನ್ ಆಗುತ್ತೆ. ಆ ವಯಸ್ಸಾದ ಮಹಿಳೆ, ಆ ಯುವಕ ಇಬ್ಬರು ಕೆಳಗಿಳಿಯುತ್ತಾರೆ. ಬಸ್ನ ಡೋರ್ ಕ್ಲೋಸ್ ಆಗುತ್ತೆ. ಅಲ್ಲಿಂದ ಬಸ್ ತೆರಳುತ್ತೆ. ಇವಾಗ ಆ ರೀತಿ ಹೊರಟಂತಹ ಬಸ್ಸನ್ನು ಆ ವಯಸ್ಸಾದ ಮಹಿಳೆ ನೋಡುತ್ತಲೇ ಇದ್ದಾರೆ. ಆ ರೀತಿ ಆ ಬಸ್ ಇವರಿಂದ ತುಂಬ ದೂರ ಹೋದ ನಂತರ ಸ್ವಲ್ಪ ಸಮಾಧಾನವಾದ ರೀತಿ ಮಹಿಳೆ ಕಾಣಿಸುತ್ತಾರೆ. ಆಗ ಅಲ್ಲಿ ನಿಂತಿದ್ದಂತಹ ಯುವಕ ತುಂಬ ಕೋಪದಿಂದ, ಏ ಹುಚ್ಚು ಮಹಿಳೆ, ಯಾಕೆ ನೀನಿನ್ನೂ ಇಲ್ಲೇ ನಿಂತಿದ್ದೀಯಾ, ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಅಂದಿದ್ದಕ್ಕೆ ಆ ವಯಸ್ಸಾದ ಮಹಿಳೆಯು, ಪೊಲೀಸ, ನಾವು ಪೊಲೀಸಿನ ಹತ್ತಿರ ಹೋಗುತ್ತಿಲ್ಲ ಅಂತ ಹೇಳುತ್ತಾರೆ. ಅದಕ್ಕೆ ಆ ಯುವಕನಿಗೆ ತುಂಬಾ ಕೋಪಗೊಂಡು, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ, ಇದೊಂದೇ ನನಗೆ ಕೊನೆಯ ಬಸ್, ನಾನಿವಾಗ ಹೇಗೆ ನನ್ನ ಊರಿಗೆ ಹೋಗೋದು ಅಂತ ಕೇಳುತ್ತಾರೆ.
ಅದಕ್ಕೆ ವಯಸ್ಸಾದ ಮಹಿಳೆ, ನಿನಗೆ ಗೊತ್ತಿಲ್ವಾ, ನೀನು ನನಗೆ ಕೃತಜ್ಞತೆಗಳನ್ನು ತಿಳಿಸಬೇಕು, ಯಾಕಂದರೆ ನಿನ್ನ ಜೀವವನ್ನು ನಾನು ರಕ್ಷಿಸಿದ್ದೇನೆ ಅಂತ ಹೇಳುತ್ತಾರೆ. ಇದನ್ನು ಕೇಳಿದ ಆ ಯುವಕನಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಏನು, ನೀವು ನನ್ನ ಜೀವವನ್ನು ಉಳಿಸಿದ್ದೀರಾ ಅಂತ ಏನು ಹೇಳುತ್ತಿದ್ದೀರಾ, ನನಗೆ ಅರ್ಥವಾಗಲಿಲ್ಲ ಅಂತ ಹೇಳುತ್ತಾರೆ. ಅದಕ್ಕೆ ಆ ಮಹಿಳೆ, ನಮ್ಮ ಬಸ್ನಲ್ಲಿ ಮಧ್ಯ ದಾರಿಯಲ್ಲಿ ಹತ್ತಿದವರು ಆ 3 ಮಂದಿಯು ಮನುಷ್ಯರೇ ಅಲ್ಲ ಅಂತ ಹೇಳುತ್ತಾರೆ. ಹೌದು, ಅವರು ಬಸ್ಸನ್ನು ಹತ್ತಿದಾಗಿನಿಂದ ನನಗೆ ಸಂದೇಹ ಬರುತ್ತಿತ್ತು, ಏನೋ ತಪ್ಪಾಗಿ ಇದೆ ಅಂತ ಅನಿಸುತ್ತಿತ್ತು. ಹೀಗಾಗಿ ನಾನು ಅವರನ್ನು ಆಗಾಗ ಹಿಂತಿರುಗಿ ನೋಡುತ್ತಿದ್ದೆ. ಆವಾಗಲೇ ಬಸ್ನ ಒಳಗೆ ಒಂದೇ ಬಾರಿಗೆ ಜೋರಾಗಿ ಗಾಳಿ ಬೀಸಿತು. ಆವಾಗ ಅವರು ಮುಖಕ್ಕೆ ಧರಿಸಿದ್ದ ಬಟ್ಟೆ ಸ್ವಲ್ಪ ಮೇಲಕ್ಕೆ ಜರುಗಿತ್ತು. ಅವರ ಮುಖಗಳು ವಿಚಿತ್ರವಾಗಿತ್ತು. ಅದಲ್ಲದೆ ಅವರಿಗೆ ಕಾಲುಗಳೇ ಇಲ್ಲ ಅಂತ ಹೇಳಿದರು. ಮೊದಲಿಗೆ ಇದು ನನ್ನ ಭ್ರಮೆ ಆಗಿರಬಹುದು ಅಂತ ಅಂದುಕೊಂಡೆ. ಅನಂತರ ಮತ್ತೊಮ್ಮೆ ಸರಿಯಾಗಿ ನೋಡುವಾಗಲೇ ಅವರು ಮನುಷ್ಯರೇ ಅಲ್ಲ, ಅವರು ಬೇರೆ ಏನೋ ಒಂದು ಅಂತ ತಿಳಿಯಿತು ಅಂತ ಹೇಳುತ್ತಾರೆ. ಅವರು ಖಂಡಿತವಾಗಿಯೂ ದೆವ್ವಗಳು. ನಾನು ಅವರಿಂದ ನನ್ನನ್ನು ಕಾಪಾಡಿಕೊಂಡಿದ್ದಲ್ಲದೆ ನಿನ್ನ ಜೀವವನ್ನು ಸಹ ಕಾಪಾಡುವುದಕ್ಕೇನೆ. ನನ್ನ ಪರ್ಸ್ ಕಾಣುತ್ತಿಲ್ಲ, ಅದನ್ನು ನೀನು ತೆಗೆದಿದ್ದೀಯಾ ಅಂತ ಮುಂದಿನ ಸ್ಟಾಪ್ನಲ್ಲಿ ಬಸ್ಸನ್ನು ನಿಲ್ಲಿಸಿ ಅಂತ ಹೇಳಿದ್ದ. ಆವಾಗಲೇ ಬಸ್ಸಿನಲ್ಲಿರುವವರಿಗೆ ಸಂದೇಹ ಬರುವುದಿಲ್ಲ, ಮುಖ್ಯವಾಗಿ ಆ 3 ಮಂದಿಗೆ. ನೀನು ನೋಡುವುದಕ್ಕೆ ಹಾಗೇ ನನ್ನ ಮೊಮ್ಮಗನ ರೀತಿ ಇದ್ದೀಯಾ, ಅದರಿಂದಾನೇ ನಿನ್ನನ್ನು ಕಾಪಾಡಿದೆ ಅಂತ ಆ ವಯಸ್ಸಾದ ಮಹಿಳೆ ಹೇಳಿದ್ರು. ಒಂದೇ ಬಾರಿಗೆ ಯುವಕ ಏನು ಹೇಳುತ್ತಾರೆ ಅಂದರೆ, ಹಾಗಾದರೆ ಆ ಬಸ್ನಲ್ಲಿದ್ದಂತಹ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೂ ಹೇಳಬಹುದಿತ್ತಲ್ವಾ, ಅವರನ್ನು ಕಾಪಾಡಬಹುದಿತ್ತಲ್ವಾ ಅಂತ ಹೇಳುತ್ತಾರೆ. ಅದಕ್ಕೆ ಆ ವಯಸ್ಸಾದ ಮಹಿಳೆಯು, ನಾನು ಆ ಲೇಡಿ ಕಂಡಕ್ಟರ್ಗೆ ತಿಳಿಸಿದೆ, ಆದರೆ ನಾನು ಆ ರೀತಿ ಹೇಳಿದ್ದಕ್ಕೆ ಇದೆಲ್ಲ ನಿನ್ನ ಕಲ್ಪನೆಯಷ್ಟೇ, ನೀವು ಭಯಪಡಬೇಡಿ ಅಂತ ಹೇಳಿದರು ಅಂತ ಹೇಳುತ್ತಾರೆ. ಇವಾಗ ಆ ಯುವಕ, ಸರಿ ಇವಾಗ ನಾವು ಏನು ಮಾಡೋದು ಅಂತ ಕೇಳುತ್ತಾರೆ. ಅದಕ್ಕೆ ಆ ವಯಸ್ಸಾದ ಮಹಿಳೆ, ನಾವು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಡೆದ ಎಲ್ಲ ವಿಷಯವನ್ನು ತಿಳಿಸೋಣ ಅಂತ ಹೇಳುತ್ತಾರೆ. ಅನಂತರ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ತೆರಳುತ್ತಾರೆ. ಪೊಲೀಸ್ ಸ್ಟೇಷನ್ಗೆ ತೆರಳಿದ ಅವರು ನಡೆದ ಎಲ್ಲ ವಿಷಯವನ್ನು ತಿಳಿಸುತ್ತಾರೆ. ಆದರೆ ಇವರು ಹೇಳೋ ಈ ಘಟನೆಯನ್ನು ಯಾವ ಪೊಲೀಸರು ತಾನೇ ನಂಬುತ್ತಾರೆ. ಸೊ ಅವರು ಈ ಕೇಸನ್ನು ರಿಜಿಸ್ಟರ್ ಮಾಡದೆ, ಸರಿ ನೀವೀಗ ಮನೆಗೆ ತೆರಳಿ, ನಾವು ಅದನ್ನು ನೋಡಿಕೊಳ್ಳುತ್ತೇವೆ ಅಂತ ಅವರನ್ನು ಮನೆಗೆ ಕಳುಹಿಸುತ್ತಾರೆ. ಇವಾಗ ಮಾರನೆಯ ದಿನ ನವೆಂಬರ್ 19, 1995. ಅವತ್ತು ಬೆಳಗ್ಗೆ ಕ್ಷಿಯಾಂಗ್ಶಾನ್ನಲ್ಲಿ ಬಸ್ ಟರ್ಮಿನಲ್ನಲ್ಲಿದ್ದ ಆಫೀಸರ್ಸ್ ಬಸ್ ನಂಬರ್ 375 ನಾಪತ್ತೆಯಾಗಿದೆ. ಅದಲ್ಲದೆ ಅದು 4 ಸ್ಟಾಪ್ಗಳನ್ನು ರೀಚ್ ಮಾಡುವುದಕ್ಕೂ ಮೊದಲೇ ಕಾಣೆಯಾಗಿದೆ ಅಂತ ತಿಳಿದುಕೊಳ್ಳುತ್ತಾರೆ. ಇದಾದ ಮೇಲೆ ಬಸ್ಸನ್ನು ಯಾರೂ ನೋಡಿಲ್ಲ ಅಂತ ತಿಳಿದುಕೊಳ್ಳುತ್ತಾರೆ. ಅದಾದ ಮೇಲೆ ಬಸ್ ನಂಬರ್ 375 ಹಾಗೂ ಅದರಲ್ಲಿದ್ದ ಡ್ರೈವರ್, ಕಂಡಕ್ಟರ್ ಕಾಣಿಸುತ್ತಿಲ್ಲ ಅಂತ ಅಫಿಷಿಯಲ್ ಆಗಿ ಕೇಸ್ ರಿಜಿಸ್ಟರ್ ಮಾಡಲಾಗುತ್ತೆ. ಆ ವಯಸ್ಸಾದ ಮಹಿಳೆ ಹಾಗೂ ಯುವಕ ಕಂಪ್ಲೇಂಟ್ ಮಾಡುವುದಕ್ಕೆ ಬಂದಿದ್ದಂತಹ ಆ ಪೊಲೀಸ್ ಸ್ಟೇಷನ್ಗೂ ಈ ಮಾಹಿತಿ ತಲುಪುತ್ತೆ. ಒಮ್ಮೆಲೆ ಆ ಪೊಲೀಸ್ ಆಫೀಸರ್ಸ್ ಈ ಇಬ್ಬರನ್ನು ಕರೆದು ಅವತ್ತು ರಾತ್ರಿ ಏನು ನಡೆಯಿತು ಅಂತ ಕೇಳಿ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡುತ್ತಾರೆ. ಅದಾದ ನಂತರವೇ ಈ ವಿಷಯ ಬೀಜಿಂಗ್ನ ಮೂಲೆ ಮೂಲೆಗೂ ತಲುಪಲು ಆರಂಭವಾಯಿತು. ಅದಾದ ಮೇಲೆ ಆ ಯುವಕ, ವಯಸ್ಸಾದ ಮಹಿಳೆ ಪತ್ರಿಕೆಗಳಿಗೂ ಇಂಟರ್ವ್ಯೂ ಕೊಡುತ್ತಾರೆ. ಏನು ನಡೆಯಿತೋ ಅದನ್ನು ತಿಳಿಸುತ್ತಾರೆ. ಅವತ್ತಿನ ಪತ್ರಿಕೆಯ ಹೆಡ್ಲೈನ್ಸೇ ಇದಾಗಿತ್ತು, ಬಸ್ ನಂಬರ್ 375 ಕಾಣೆಯಾಗಿದೆ ಅಂತೆಲ್ಲ ವರದಿಗಳು ಹರಿದಾಡಲು ಪ್ರಾರಂಭವಾಗಿತ್ತು. ಅದಾದ ಮಾರನೆಯ ದಿನ ಘಟನೆ ನಡೆದು 2 ದಿನಗಳ ಬಳಿಕ ಬಸ್ ನಂಬರ್ 375 ಕಂಡುಹಿಡಿಯಲ್ಪಟ್ಟಿತ್ತು. ಆ ಬಸ್ಸನ್ನು ಎಲ್ಲಿ ಕಂಡುಹಿಡಿಯಲ್ಪಟ್ಟಿತ್ತು ಅಂದರೆ, ಆ ವಯಸ್ಸಾದ ಮಹಿಳೆ ಮತ್ತು ಯುವಕ ಎಲ್ಲಿ ಬಸ್ನಿಂದ ಇಳಿದರೋ ಅದರಿಂದ 100 ಮೀಟರ್ಗೆ ದೂರದಲ್ಲಿ ಒಂದು ಕೊಳದೊಳಗೆ ಮುಳುಗಿದ ಸ್ಥಿತಿಯಲ್ಲಿ ಕಂಡುಹಿಡಿಯಲ್ಪಟ್ಟಿದೆ.
ಆ ಬಸ್ನಲ್ಲಿ 5 ಡೆಡ್ ಬಾಡಿಗಳು ಸಿಕ್ಕಿವೆ. ಕೊಳದಿಂದ ಆ ಬಸ್ಸನ್ನು ತೆಗೆಯುತ್ತಾರೆ. ಅಲ್ಲಿ ಡಾಕ್ಟರ್ಸ್, ಪೊಲೀಸ್ ಅಂತ ಅನೇಕರು ಇದ್ದಾರೆ. ಆ ಬಸ್ನಲ್ಲಿದ್ದ 5 ಡೆಡ್ ಬಾಡೀಸ್ಗಳನ್ನು ಹೊರಗೆ ತೆಗೆಯಲ್ಪಡುತ್ತೆ. ಅದನ್ನು ನೋಡಿ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಯಾಕಂದರೆ ಆ 5 ಡೆಡ್ ಬಾಡೀಸ್ನಲ್ಲಿ ಡ್ರೈವರ್ ಹಾಗೂ ಲೇಡಿ ಕಂಡಕ್ಟರ್ನ ಮೃತದೇಹ ಸಾಮಾನ್ಯ ರೀತಿಯಲ್ಲಿದ್ದರೆ ಉಳಿದ ಆ 3 ಮಂದಿಯ ಶವ ವಿಚಿತ್ರ ಸ್ಥಿತಿಯಲ್ಲಿತ್ತು. ಅಂದರೆ ಎಷ್ಟೋ ದಿನಗಳವರೆಗೆ ಮೃತದೇಹ ಹಾಗೇ ಇದ್ದರೆ ಹೇಗಿರುತ್ತೋ ಆ ರೀತಿಯಲ್ಲಿ ಕಂಡು ಬಂದಿತ್ತು. ಓಕೆ, ಹಾಗಾದರೆ ಬಸ್ ನಂಬರ್ 375 ಬಗ್ಗೆ ಹೇಳೋದಾದರೆ ಆ್ಯಕ್ಚುಲ್ ಆಗಿ ಇದು ಒಂದು ನಿಜ ಘಟನೆಯಲ್ಲ. ಇದೊಂದು ಅರ್ಬನ್ ಲೆಜೆಂಡ್ ಸ್ಟೋರಿ. ಅಂದರೆ ನಮ್ಮ ಊರಿನಲ್ಲೆಲ್ಲ ಕೊಳ್ಳಿದೆವ್ವ, ಮೋಹಿನಿ ಅಂತ ಹಲವು ಹೆಸರುಗಳು, ಹಲವು ಕತೆಗಳು ಇರುತ್ತೋ ಆ ರೀತಿ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಕತೆಗಳು ಇವೆ. ಅದರಲ್ಲೊಂದೇನೆ ಈ ಬಸ್ ನಂಬರ್ 375 ಅನ್ನುವ ಈ ಕತೆ. ಈ ಕತೆಯಲ್ಲಿ ಹಲವು ವರ್ಷನ್ಸ್ ಕತೆಗಳು ಇವೆ. ಏನೇ ಆಗಲಿ, ಕೆಲವೊಂದು ಘಟನೆಗಳು ಸುಮ್ಮನೆ ಹುಟ್ಟಿಕೊಳ್ಳುವುದಿಲ್ಲ. ಅದರ ಹಿಂದೆ ನಿಜ ಅಂಶವೂ ಇರಬಹುದು. ಏನೇ ಆದರೂ ಅವತ್ತು ರಾತ್ರಿ ಏನು ನಡೀತು ಅನ್ನೋ ವಿಷಯ ಆ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ಗೆ ಮಾತ್ರ ಗೊತ್ತು.